ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಡಿಜಿಟಲ್ ಪ್ರಿಂಟ್ ಪ್ರೆಸ್ ಎಲ್ಲರೂ ಬಂದಿದ್ದೀರಾ. ಬಹಳ ಖುಷಿ ಆಗ್ತಿದೆ, ಯಾಕಂದರೆ ನಿಮ್ಮಿಂದಲೇ ನಮ್ಮ ಚಿತ್ರಗಳು ತಲುಪೋದು ನಮ್ಮ ಆಡಿಯನ್ಸ್ಗೆ. ಸೊ ಬಂದಿರೋದಕ್ಕೆ ಬಹಳ ಖುಷಿ ಆಗ್ತಿದೆ. ನನ್ನ ಹೆಸರು ಸಿದ್ದು ಮೂಲಿಮನಿ, ನಟ ಹಾಗೂ ಇವತ್ತಿನ ನಿರೂಪಕ. ದೇವರನಿಗೂ ನಿರೂಪಣೆ ಮಾಡಬೇಕಂತ ಪ್ಲ್ಯಾನ್ ಇರಲಿಲ್ಲ, ಬಟ್ ಇದಕ್ಕಿಂತ ಮುಂಚೆ ವಿಡಿಯೋ ಅಂತ ಒಂದು ಪ್ರೆಸ್ ಮೀಟಲ್ಲಿ ನಾನು ನನ್ನ ಸ್ನೇಹಿತನಿಗೋಸ್ಕರ ಆ್ಯಂಕರಿಂಗ್ ಮಾಡಿದೆ. ಅದು ನಮ್ಮ ತಂಡಕ್ಕೆ ಗೊತ್ತಾಗಿ ಇವತ್ತು ಎಳ್ಕೊಂಬಂದು ಇದೆಲ್ಲ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಮಾತಾಡೋ ಮಾತುಗಳು ನಂದಾಗಿರುತ್ತೆ, ಆದರೆ ಕೇಳಿಸ್ಕೊಳ್ಳೋ ಕಿವಿಗಳು ನಿಮ್ದಾದ್ರೂ ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ನಾವಿದ್ದೀವಿ ಸೀಟ್ ಎಡ್ಜ್ ನಮ್ಮ ಮೊದಲನೇ ಝಲಕ್ನ ತೋರ್ಸೋಕ್ಕೆ. ನಮ್ಮ ಚಿತ್ರದ ಇನ್ನೇನು ಕಾಂಟೆಂಟ್ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದೀವಿ. ಇಡೀ ಟೆಕ್ನಿಕಲ್ ಹಾಗೂ ತಾರ ಒಳಗೆ ಎಲ್ಲ ಸೇರಿದೆ. ಹಾಗೆ ಮಾಧ್ಯಮ ಮಿತ್ರರ ಜೊತೆಗಿದ್ದೀರಾ, ಬಹಳ ಖುಷಿಯಾಗಿರೋ ಸಂದರ್ಭ, ಯಾಕಂದರೆ ನಮ್ಮ ಸಿನಿಮಾದ ಮೊದಲನೇ ಪ್ರೆಸ್ ಮೀಟ್ ಇದು. ನಮ್ಮ ಸಿನಿಮಾ ಟೈಟಲ್ ಸೀಟ್ ಎಡ್ಜ್. ನಿಮ್ಗೆ ಅನಿಸ್ತಿರುತ್ತೆ ಕನ್ನಡ ಸಿನಿಮಾ ಯಾಕಪ್ಪ ಇಂಗ್ಲೀಷ್ ಟೈಟಲ್ ಅಂತ. ಐ ಥಿಂಕ್ ಪದೇ ಪದೇ ಅಂದರೆ ಸಾಕಷ್ಟು ಜನ ಇದನ್ನು ಹೇಳಿದ್ದಾರೆ. ನಾನು ಹೇಳುವಂಥ ದೊಡ್ಡ ವ್ಯಕ್ತಿ ಅಂತೂ ನಾನಲ್ಲ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಆಂಗ್ಲ ಪದಗಳು ನಮ್ಮ ದಿನಬಳಕೆಯಲ್ಲಿ ಬಂದು, ಅಂದರೆ ಬ್ರಿಟಿಷ್ ಅವರ ಆಳ್ವಿಕೆಯಿಂದನೂ ಆಗಿದೆ ಅದು. ಸೊ ಸಾಕಷ್ಟು ಇವಾಗ ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್ ಅನ್ನೋದು ಬಸ್ ನಿಲ್ದಾಣ ಅಂತ ತುಂಬ ಕಡಿಮೆ ಜನ ಹೇಳ್ತಾರೆ. ನಾನೇ ಯಾರಿಗಾರ ಕ್ಷಮಿಸಿ ಅಂತ ಹೇಳಿದ್ರೆ ಕ್ಷಮಿಸಿ ಸರ್, ಕ್ಷಮಿಸಿ ಅಂತಲೇ ಬಂದ್ಬಿಡ್ತು. ವಾವ್ ಗ್ರೇಟ್. ಸಾರಿ ಅಂತಲೇ ಬರೋದು ಯೂಶಲಿ. ಸಾರಿ ಕ್ಷಮಿಸಿ ಅಂತ ಹೇಳಿದ ತಕ್ಷಣ ಓಕೆ, ಯೂಶಲಿ ಸಾರಿ ಅಂತಲೇ ಹೇಳ್ತೀವಿ, ಕ್ಷಮಿಸಿ ಅಂತ ಹೇಳಲ್ಲ. ಹಾಗಾಗಿ ಜಾಸ್ತಿ ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ತುಂಬ ಆಂಗ್ಲ ಪದಗಳ ಬಳಕೆ ಆಗುತ್ತೆ. ಹಾಗಾಗಿ ಸೀಟ್ ಎಡ್ಜ್ ಅನ್ನೋದು ತುಂಬ ಹತ್ತಿರವಾಗಿದೆ ಜನಕ್ಕೆ. ಯೂಶಲಿ ನಮ್ಮ ಸಿನಿಮಾ ಲ್ಯಾಂಗ್ವೇಜ್ಗಂತೂ ಬಹಳನೇ ಹತ್ತಿರ. ಸಿನಿಮಾ ನೋಡಿದಾಗ ಎಲ್ಲರೂ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಹೇಳ್ತಾರೆ, ಅಥವಾ ಸೀಟೆಡ್ ಸಿನಿಮಾ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಚಿತ್ರಕ್ಕೆ ಭಾಳ ಹೊಂದುತ್ತೆ ಅಂತ ಈ ಸಿನಿಮಾದ ಟೈಟಲ್ ಸೀಟ್ ಎಡ್ಜ್ ಅಂತ ಇಟ್ಟಿದ್ದೀವಿ. ಒಳ್ಳೆ ಟೈಟಲ್, ಸಾಕಷ್ಟು ಜನಕ್ಕೆ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಕಾಮಿಕ್ ಹಾರರ್ ಚಿತ್ರ. ಈ ಚಿತ್ರ ಭಯಪಡಿಸುತ್ತೆ, ನಗ್ಸುತ್ತೆ. ಆ್ಯಕ್ಚುಲಿ ಗಿರೇಣ ಹೇಳ್ತಾ ಇದ್ರು ಮೊನ್ನೆ ಲೈವಲ್ಲಿ, ನಗ್ತಾ ನಗ್ತಾ ಹೆದರ್ತಾ ನಗ್ತಾ ನೋಡುವಂಥ ಸಿನಿಮಾ ಅಂತ. ಆ ಥರದೊಂದು ಚಿತ್ರ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಳ್ಳೆಯ ಒಂದು ಅಟೆಂಪ್ಟ್. ಮೊದಲನೇದಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿರುವಂಥ ನಮ್ಮ ನಿರ್ಮಾಪಕರು ಗಿರಿಧರ್ ಟಿ ವಸಂತಪುರ ಅವರು ಮೊದಲನೇ ಅವರ ಒಂದು ಹೆಜ್ಜೆ, ಅವರ ಪ್ರೊಡಕ್ಷನ್ ಜೊತೆಗೆ ಮೊದಲನೇ ಹೆಜ್ಜೆ. ಹಾಗೆ ಚೇತನ್ ಅವರ ಒಂದು ನಿರ್ದೇಶನ ಜೊತೆಗೆ ನಮ್ಮ ಚಿತ್ರದ ನಾಯಕ ನಟಿ ರವೀಕ್ಷಾ ಅವರ ಮೊದಲನೇ ಹೆಜ್ಜೆ. ಅದ್ರ ಜೊತೆಗೆ ಸಾಕಷ್ಟು ಜನ ಹಿರಿಯ ಕಲಾವಿದರು, ಅದರಲ್ಲೂ ನಮ್ಮ ನೆಚ್ಚಿನ ಗಿರೀಶ್ ಶಿವಣ್ಣ ಇದ್ದಾರೆ, ರಘು ರಾಮನ್ಕೊಪ್ಪ ಸರ್ ಇದ್ದಾರೆ. ಸೊ ಅವ್ರ ಜೊತೆ ನಾವು ಸೇರಿಕೊಂಡು ಒಳ್ಳೆ ತಂಡ ಕಟ್ಟಿದ್ದೀವಿ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಒಂದು ಪ್ರೆಸ್ ಮೀಟಲ್ಲಿ ಏನಿರುತ್ತೆ ಅಂತ ಅಂದರೆ, ನಮ್ಮ ಸಿನಿಮಾದ ಆಲ್ರೆಡಿ ರಿಲೀಸ್ ಆಗಿರುವಂಥ ಕಾಂಟೆಂಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಒಂದೆರಡು ಪೋಸ್ಟರ್ಸ್ ರಿಲೀಸ್ ಮಾಡಿದ್ವಿ, ಅದ್ಭುತವಾದ ರೆಸ್ಪಾನ್ಸ್ ಇತ್ತು. ಅದಾದಮೇಲೆ ಒಂದು ಹಾಡು, ಸಾರಿ ಹೇಳುವೆನು ಜಗಕ್ಕೆ ಅಂತ. ಈ ಹಾಡನ್ನು ಅರ್ಮಾನ್ ಮಲಿಕ್ ಅವರು ಹಾಡಿದ್ದಾರೆ. ಹಾಗೆ ಆಕಾಶ್ ಪರ್ವ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಅತ್ಯದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಅತ್ಯದ್ಭುತವಾಗಿ ಹಾಡಿದ್ದಾರೆ ಅವರು. ಆ ಹಾಡನ್ನು ಇವಾಗ ನೋಡ್ಕೊಂಬರುವಂಥ ಒಂದು ಸಮಯ. ಆ ಹಾಡು ಅಡಗಿದ್ರೆ ಸರ್ ಪ್ಲೀಸ್ ಥ್ಯಾಂಕ್ ಯು ಸೊ ಮಚ್. ಹೇಳಿದೆ ಅಣ್ಣ, ಇದು ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಡ್ಯಾನ್ಸ್ಗೆ ಅಂತ. ಏನಕ್ಕೆ ಅಂದರೆ ಇದನ್ನು ನಾನು ಕಲಿಯಕ್ಕೂ ಸುಮಾರು ಹೊತ್ತು ತೊಗೊಂಡೆ. ಸುಮಾರು ಜನ ಡ್ಯಾನ್ಸ್ ಮಾಡೋ ಸುಮಾರು ಹೊತ್ತು ತೊಗೊಂಡ್ರು. ಆದರೆ ಶಿವಣ್ಣ ಸೂಪರಾಗಿ ಮಾಡಿದ್ರಿ. ನಾವು ಆ್ಯಕ್ಚುಲಿ ಇದನ್ನು ಒಂದು ರೀಲ್ಸ್ ಮಾಡಿದ್ವಿ, ಇಮಿಡಿಯೇಟಾಗಿ ಕಲ್ತು ಮಾಡಿದರೆ. ಸೊ ಇವತ್ತು ನಮ್ಮ ಜೊತೆ ಅವ್ರು ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಣ್ಣ ನೋಡ್ತೀವಿ ಯಾವಾಗ ಹೇಳ್ತಾ ಇದ್ದೀನಿ ಅಂತ. ಬಟ್ ಅಣ್ಣ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿದರೆ ಅಣ್ಣ ಯಾರೂ ಬಿಡೋಂಗಿಲ್ಲ. ಗಿರೀಶ್ ಅಣ್ಣ ಡ್ಯಾನ್ಸ್ ಮಾಡೇ ಮಾಡ್ತಾರೆ. ಸೊ ಅದು ಈ ಹಾಡಿಗೆ ಮಾಡ್ತಿದ್ದಾರೆ, ಅದು ಬೈಕ್ ಸ್ಟೆಪ್ಪೇ ಮಾಡ್ತಿದ್ದಾರೆ. ಅಣ್ಣ ಇಲ್ಲ ಅವಾಗಲೇ ಹೇಳ್ತಾರಲ್ಲ ಅಣ್ಣ, ರಘು ಸರ್ ಮಾಡೇ ಮಾಡ್ತಾರೆ. ರಘು ಸರ್ ಖಂಡಿತವಾಗ್ಲೂ ನಮ್ಮ ಜೊತೆ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಖುಷಿ ಕೊಡುತ್ತೆ ಆ ಒಂದು ಕ್ಷಣ, ಖಂಡಿತವಾಗ್ಲೂ. ಓಕೆ, ಈಗ ಅತಿ ಮುಖ್ಯವಾದ ಒಂದು ಘಟ್ಟ ಏನಂತ ಹೇಳಿದ್ರೆ, ರೀಸೆಂಟ್ಲಿ ನಾವು 27ನೇ ತಾರೀಕು ಸೀಟ್ ಎಡ್ಜ್ನ ಮೊದಲನೇ ಝಲಕ್ನ ರಿಲೀಸ್ ಮಾಡಿದ್ವಿ. ಅದಕ್ಕೆ ನಾವು ಎಲ್ಲರೂ ಏನು ಕರೀತಾರೆ ಅದನ್ನು ಕರೀಲಿಲ್ಲ, ನಾವು ಅದಕ್ಕೆ ವ್ಲಾಗ್ 1 ಅಂತ ಹೇಳಿದ್ವಿ. ವ್ಲಾಗ್ 1 ದ ಲೂಪ್ ಅಂತ ಹೇಳಿದ್ವಿ. ಯಾಕೆ ಅಂತ ನಾನು ಇದನ್ನು ಪ್ಲೇ ಮಾಡಿದ್ಮೇಲೆ ಹೇಳ್ತೀನಿ. ಸೊ ಈಗ ನೋಡ್ಕೊಂಬರೋಣ ಸೀಟ್ ಎಡ್ಜ್ ಸಿನಿಮಾದ ವ್ಲಾಗ್ 1 ದ ಲೂಪ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.